ನಮಸ್ತೆ ಕರ್ನಾಟಕ. ಫೆಬ್ರವರಿ 1ನೇ ತಾರೀಕು ಬಂದೇ ಬಿಡ್ತು. ಪ್ರಪ್ರಥಮ ಬಾರಿಗೆ ಎಷ್ಟೋ ವರ್ಷಗಳ ನಂತರ ಭಾನುವಾರ ಸಹ ಸ್ಟಾಕ್ ಮಾರ್ಕೆಟ್ ಓಪನ್ ಮಾಡ್ತಾ ಇದ್ದಾರೆ. ಬೇಸಿಕಲಿ ಫಾರ್ ಬಜೆಟ್. ಈ ಬಜೆಟ್ ಅಲ್ಲಿ ಯಾವ ತರ ಸ್ಟ್ರಾಟಜಿ ಮಾಡಿದ್ರೆ ನಮಗೆ ಯೂಸ್ ಆಗುತ್ತೆ, ಮಾರ್ಕೆಟ್ ಇವಾಗ ಎಲ್ಲಿದೆ, ಮಾರ್ಕೆಟ್ ನ ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಬಜೆಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ. ಎಸ್, ಬಿಗ್ ಮೂವ್ ಕೊಡ್ಬೋದು, ಕೊಡದೇನೋ ಇರ್ಬೋದು. ಅದಕ್ಕೆ ನಾವು ಯಾವ ತರ ಪ್ರಿಪೇರ್ ಆಗಬೇಕು? ನನ್ನ ಎಕ್ಸ್ಪೆಕ್ಟೇಷನ್ ನಾನು ಹೇಳೋದೇನಂದ್ರೆ, ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ನನಗೆ ಏನೂ ಗೊತ್ತಿಲ್ಲ, ನನಗೆ ದುಡ್ಡಿದೆ ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮ್ಗೊಂದು ಸುವರ್ಣ ಯುಗ, ಒಂದು ಗೋಲ್ಡನ್ ಚಾನ್ಸ್ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದ ಸ್ಟಾಕ್ಸ್ ಆರ್ 30-40% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಬಜೆಟ್ ದಿವಸ ಯಾವ ರೀತಿ ಟ್ರೇಡ್ ತಗೋಬೇಕು, ಬಜೆಟ್ ದಿವಸ ನೀವು ಯಾವ ತರ ಮೈಂಡ್ ಸೆಟ್ ಇಟ್ಕೋಬೇಕು, ಕಂಪ್ಲೀಟ್ಲಿ ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಫಸ್ಟ್ ಆಫ್ ಆಲ್, ಬಜೆಟ್ ಬಗ್ಗೆ ಎಲ್ಲರಿಗೂ ಒಂದು ಇನ್ಫಾರ್ಮೇಶನ್ ವಿಡಿಯೋ ಇದು. ಡೆಫಿನೆಟ್ಲಿ ಯಾರ್ಯಾರು ಈ ಬಜೆಟ್ ದಿವಸ ಟ್ರೇಡ್ ಮಾಡಬೇಕು, ಟ್ರೇಡ್ ತಗೋಬೇಕು, ದುಡ್ಡು ಹಾಕಬೇಕು ಅಂತ ಇದ್ದೀರೋ ಈ ವಿಡಿಯೋನ ಕಂಪ್ಲೀಟ್ಲಿ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ತುಂಬ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಎಸ್, ಫಸ್ಟ್ ಆಫ್ ಆಲ್, ಮಾರ್ಕೆಟ್ ಎಲ್ಲಿದೆ ನೋಡೋಣ, ಮಾರ್ಕೆಟ್ ಡೈರೆಕ್ಷನ್ ಏನಿದೆ ನೋಡೋಣ. ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ಬಿದ್ದಿದೆ, ಅದೆಲ್ಲರಿಗೂ ಗೊತ್ತಿದೆ. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ಸ್ ಅಂತೂ ಹೆವಿ ಬಿದ್ದಿದೆ. 30-40% ಡೌನ್ ಇರೋ ಸ್ಟಾಕ್ಸ್ ನೋಡಿದ್ದೀರಾ. ಆ್ಯಂಡ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಂತೂ ಒಂದು 10-15% ಡೌನ್ ಇರೋ ಸ್ಟಾಕ್ಸ್ ನೋಡಿದ್ದೀರಾ. ಆ್ಯಂಡ್ ನಿಫ್ಟಿ ಇವಾಗ ನೋಡ್ಬೋದು ನೀವು. ಸೊ ಒಂದು ಎಕ್ಸಾಕ್ಟ್ ಸಪೋರ್ಟ್ ಝೋನಲ್ಲಿದೆ. 24,923 ಈಸ್ ಅ ವೆರಿ ಸ್ಟ್ರಾಂಗ್ ಸಪೋರ್ಟ್, ನೀವು ನೋಡ್ಬೋದು. ಸೊ 24,923 ಎಲ್ಲ ಒಳ್ಳೆ ಸಪೋರ್ಟ್ ತೊಗೊಂಡು ಇವತ್ತು ಬೌನ್ಸ್ ಬ್ಯಾಕ್ ಕೊಟ್ಟಿದೆ. ರೀಸನ್ ಏನಕ್ಕೆ ಸರ್ ಬೌನ್ಸ್ ಬ್ಯಾಕ್ ಕೊಡ್ತಂದ್ರೆ ನ್ಯೂಸ್. ಸೊ ನ್ಯೂಸನ್ನು ನೀವು ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ. ರೀಸೆಂಟ್ಲಿ ನಮ್ಮ ನರೇಂದ್ರ ಮೋದಿ ಅವರು ಯುರೋಪಿಯನ್ ಯೂನಿಯನ್ ಜೊತೆ ಒಂದು ಟೈಅಪ್ ಮಾಡ್ಕೊಂಡಿದ್ದಾರೆ. ಏನಂದರೆ, ಸೊ ನಮ್ಮ ಯುರೋಪಿಯನ್ ಕಂಟ್ರಿ ಕಾರ್ಸ್, ಎಕ್ಸಾಂಪಲ್ BMW, Audi, Mercedes, ಈ ಕಾರ್ಗಳ ಮೇಲೆ ಏನೊಂದು ಟ್ಯಾಕ್ಸ್ ಇತ್ತಲ್ಲ, ನಮ್ಮ ಇಂಡಿಯನ್ ಗೌರ್ಮೆಂಟು ಇವ್ರ ಮೇಲೆ ಹೆವಿ ಟ್ಯಾಕ್ಸ್ ಹಾಕ್ತಾಯಿದ್ರು. ನಿಮಗೂ ಗೊತ್ತಿದೆ, 70-110% ಅಷ್ಟು ಟ್ಯಾಕ್ಸ್ ಇತ್ತು. ಈ ಟ್ಯಾಕ್ಸನ್ನು 40% ರೆಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಭಾರತ ಸರ್ಕಾರ. ಇದರಿಂದ ಗುಡ್ ನ್ಯೂಸ್ ಯಾರಿಗೆ? BMW, Audi ಹಾಗೂ Mercedes ಕಂಪನಿಗೆ ಇದು ತುಂಬ ಗುಡ್ ನ್ಯೂಸ್ ಆಗಿದೆ. ಆ್ಯಂಡ್ ನಮ್ಮ ಭಾರತದ ಕಾರ್ ಮೇಕರ್ಸ್ಗೆ ಇದು ಬ್ಯಾಡ್ ನ್ಯೂಸ್ ಆಗಿದೆ. ಯಾಕಂದರೆ ಇಂಪೋರ್ಟೆಡ್ ಕಾರ್ಸು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ನಮ್ಮ ದೇಶದಲ್ಲಿ. ಆ ಇಂಪೋರ್ಟೆಡ್ ಕಾರ್ಸ್ನ ಚೀಪ್ ಮಾಡೋದಕ್ಕೆ ಹೊರಟಿದೆ ನಮ್ಮ ಭಾರತ. ಸೊ ಅಂದರೆ ಚೀಪರ್ ಪ್ರೈಸಲ್ಲಿ ಸಿಗುತ್ತೆ. ಇದರಿಂದ ಪ್ಲಸ್ ಪಾಯಿಂಟ್ ಯಾರಿಗೆ? ಫಾರಿನ್ ಬ್ರ್ಯಾಂಡ್ಸ್ಗೆ. ಮೈನಸ್ ಯಾರಿಗೆ? ನಮ್ಮ ಇಂಡಿಯನ್ ಆಟೋ ಮೇಕರ್ಸ್ಗೆ, ಎಕ್ಸ್ಪೆಷಲಿ ಮಹೇಂದ್ರ ಆ್ಯಂಡ್ ಮಹೇಂದ್ರ, ಮಾರುತಿ ಸೆಗ್ಮೆಂಟ್ ತುಂಬ ಲೋವರ್ ಲೆವೆಲ್ ಇದೆ. ಎಕ್ಸ್ಪೆಷಲಿ ಮಹೇಂದ್ರ ಸೆಗ್ಮೆಂಟು ಸ್ವಲ್ಪ 30-35 ಲ್ಯಾಕ್ಸ್ ಇರೋದ್ರಿಂದ. ನೆಕ್ಸ್ಟ್ ಈ BMW ಕಾರ್ಸ್ ಎಲ್ಲ 40 ಲ್ಯಾಕ್ಸ್ ರೇಂಜಿಗೆ ಬಂದುಬಿಟ್ರೆ ಜನ ಏನು ಮಾಡ್ತಾರೆ, BMWನೇ ತಗೊಳ್ಳೋಣ, 40 ಲ್ಯಾಕ್ಸಿಗೆ ಸಿಗುತ್ತಲ್ಲ ಅಂದ್ಬಿಟ್ಟು. ಸೊ ಡೆಫಿನೆಟ್ಲಿ ದೇ ವಿಲ್ ಥಿಂಕ್ ಇನ್ಸ್ಟೆಡ್ ಆಫ್ ಬೈಯಿಂಗ್ ಮಹೇಂದ್ರ ಕಾರ್. ಇದು ಡೆಫಿನೆಟ್ಲಿ ಮಹೇಂದ್ರ ಮೇಲೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ ಈ ಒಂದು ಇಂಪ್ಯಾಕ್ಟು. ಸೊ ಅದ್ರ ಜೊತೆಗೆ ಸರ್ಟೆನ್ ಟ್ರೇಡ್ ಡೀಲ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಸರ್ಟೆನ್ ಪ್ರಾಡಕ್ಟ್ಸ್ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಟ್ಯಾಕ್ಸು ಕಮ್ಮಿ, ಇಲ್ಲಿಂದ ಅಲ್ಲೋಗೋದಕ್ಕೆ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದಾರಲ್ಲ, ಅಲ್ಲೂ ಸಹ ನೆಗೋಷಿಯೇಷನ್ ನಡೆದಿದೆ. ಅದು ಒಂದು ಗುಡ್ ನ್ಯೂಸ್ ಇಂಡಿಯನ್ ಎಕಾನಮಿಗೆ. ಅದರಿಂದ ಮಾರ್ಕೆಟು ರಿಕವರ್ ಆಗಿದೆ, ಇವತ್ತು ಒಂದು ಸ್ಟ್ರಾಂಗ್ ಪೊಸಿಷನಲ್ಲಿ ನಿಂತಿದೆ. ಬಜೆಟ್ ಇನ್ನೇನು ಕೇವಲ ಕೆಲವೇ ದಿನ ಇರೋದು, ಅದು ಸಹ ಸಂಡೇ ಬಿದ್ದಿದೆ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ಸಂಡೇ ಇರೋದ್ರಿಂದ ಮೋಸ್ಟ್ ಆಫ್ ದ ಇನ್ಸ್ಟಿಟ್ಯೂಷನ್ ಟ್ರೇಡಿಂಗ್ ಯಾವುದು ನಡೆಯಲ್ಲ, ಅಂದರೆ ಇದು ಒಂಥರ ನೀರಸ ಪ್ರತಿಕ್ರಿಯೆ ಅಂತಲೂ ಹೇಳ್ತಾ ಇದ್ದಾರೆ. ಎಲ್ಲರೂ ಏನು ಅನ್ಕೋತಾರೆ, ಸಂಡೇ ಆದ್ರೂ ಮಾರ್ಕೆಟ್ ಫುಲ್ 500 ಪಾಯಿಂಟ್ ಮೇಲಕ್ಕೆ ಹೋಗುತ್ತೆ, 500 ಪಾಯಿಂಟ್ ಬೀಳುತ್ತೆ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ಜನ ಏನು ಹೇಳ್ತಾರೆ, ಸಂಡೇ ಆಗಿರೋದ್ರಿಂದ FIDIS ಎಲ್ಲ ರಜೆ ಹಾಕಿರ್ತಾರೆ, ಅವತ್ತು ಮಾರ್ಕೆಟೇ ಮೂವ್ ಆಗಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಎಸ್, ಒಂದು ರೇಂಜಲ್ಲಿ ಅವ್ರು ಹೇಳೋದು ಕರೆಕ್ಟ್ ಇದೆ. ಇನ್ನೊಂದು ಥರ ನೋಡೋಕ್ಕೆ ಹೋದರೆ, ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಬಜೆಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ. ಅವತ್ತು ಬಿಗ್ ಮೂವ್ನು ಕೊಡ್ಬೋದು. ಒಂಥರ ಹೇಳೋಕೋರೆ, ಎಸ್, ಬಿಗ್ ಮೂವ್ ಕೊಡ್ಬೋದು, ಕೊಡದೇನೋ ಇರ್ಬೋದು. ಅದಕ್ಕೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು? ನನ್ನ ಎಕ್ಸ್ಪೆಕ್ಟೇಷನ್ ನಾನು ಹೇಳೋದೇನೆಂದರೆ, ಆಲ್ವೇಸ್ ಟ್ರೈ ಟು ಇನ್ವೆಸ್ಟ್ ಇನ್ ದ ಮಾರ್ಕೆಟ್ಸ್ ವಿಚ್ ಹ್ಯಾಸ್ ಫಾಲನ್ ಹೆವಿಲಿ ಆ್ಯಂಡ್ ಎಸ್ಪೆಷಲಿ ಸೆಕ್ಟರ್ ಸ್ಪೆಸಿಫಿಕ್ ಆಗಿರಿ. ಸೆಕ್ಟರ್ ಸ್ಪೆಸಿಫಿಕ್ ಆಗಿರಬೇಕಂದ್ರೆ ಈ ಬಜೆಟಲ್ಲಿ ತುಂಬ ಜನ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದಾರೆ ಅಂದರೆ, ನಮ್ಮ ಒಂದು ಟ್ಯಾಕ್ಸನ್ನು ಕಟ್ ಮಾಡ್ತಾರೆ, ಎಸ್ಪೆಷಲಿ ಕಾರ್ಪೊರೇಟ್ ಟ್ಯಾಕ್ಸ್ ಹಾಗೂ ನಮ್ಮ ರಿಟೇಲರ್ಸ್ ಇಂಡಿವಿಜುವಲ್ ಟ್ಯಾಕ್ಸನ್ನು ಕಟ್ ಮಾಡ್ತಾರೆ. ಸೊ ಜನಕ್ಕೆ ಏನೋ ಒಂದು ಕೊಡುಗೆ ಕೊಡ್ತಾರೆ. ರೀಸೆಂಟ್ಲಿ ನೀವು ನೋಡಿದ್ರಿ, ಒಂದು 3-4 ಮಂತ್ಸ್ ಬ್ಯಾಕು GST ಕಟ್ ಮಾಡಿದ್ರು, ನಾರ್ಮಲ್ ಜನಗಳನ್ನ ಖುಷಿ ಪಡಿಸಿದ್ರು. ಇದೇ ಥರ ಈ ಬಜೆಟಲ್ಲೂ ಸಹ ಏನೋ ಒಂದು ಖುಷಿ ಪಡಿಸ್ತಾರೆ ಅನ್ನೋ ಒಂದು
ಏನೋ ಸಮಥಿಂಗ್ ದೇ ಆರ್ ಎಕ್ಸ್ಪೆಕ್ಟಿಂಗ್. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಸಹ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಬಜೆಟಲ್ಲಿ ಟ್ಯಾಕ್ಸ್ ಕಟ್ ಆಗ್ಬೋದಾ? ಈ ಬಜೆಟಲ್ಲಿ ಏನಾದ್ರು ಟ್ಯಾಕ್ಸ್ ಕಟ್ ಮಾಡಿದ್ರೆ ಏನಾಗುತ್ತೆ? ಡೆಫಿನೆಟ್ಲಿ ಮಾರ್ಕೆಟ್ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗುತ್ತೆ. ಬಿಕಾಸ್ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟಲ್ಲೂ ಸಹ ಏನು LTCG ಇದೆಯಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ತುಂಬ ಜನ ಟ್ಯಾಕ್ಸ್ ಬಗ್ಗೆನೂ ಪ್ರಶ್ನೆ ಕೇಳ್ತಾ ಇದ್ರು. ವೆರಿ ಸಿಂಪಲ್, ನೀವು ಏನೇ ಇನ್ವೆಸ್ಟಿಂಗ್ ಮಾಡಿ, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿ, ವಿತಿನ್ 1 ಇಯರ್ ನೀವು ಅದನ್ನು ಪ್ರಾಫಿಟ್ ಬುಕ್ ಮಾಡಿದ್ರೆ 20% ಟ್ಯಾಕ್ಸ್ ಇದೆ. 1 ಇಯರ್ ಆದಮೇಲೆ ಬುಕ್ ಮಾಡಿದ್ರೆ 12% ಟ್ಯಾಕ್ಸ್ ಇದೆ. ಆ್ಯಂಡ್ F&O ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್, ಇಂಟ್ರಾಡೇ ಇವೆಲ್ಲ ನೀವು ಏನೇ ಪ್ರಾಫಿಟ್ ಮಾಡಿದ್ರು ಡೈರೆಕ್ಟ್ಲಿ 30% ಟ್ಯಾಕ್ಸ್ ಇದೆ. ಸೊ ಇವಾಗ ಏನಾದ್ರು 12% ಇರೋ ಟ್ಯಾಕ್ಸನ್ನು 10% ಮಾಡಿದ್ರು ಅಂದ್ಕೊಳ್ಳೋಣ, ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆದಾರರು ಇನ್ನೂ ಹೆಚ್ಚಾಗ್ತಾರೆ. ಸ್ಟಾಕ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗುತ್ತೆ. ನೀವೇನು ಗೋಲ್ಡು ಸಿಲ್ವರಲ್ಲಿ ನೀವು ನೋಡಿದ್ರಲ್ಲ ರ್ಯಾಲಿ, ಅದೇ ಥರ ರ್ಯಾಲಿನ ನೀವು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲೂ ನೋಡ್ತೀರಾ. ಆ ಒಂದು ಟೈಮ್ ಆದಷ್ಟು ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ತುಂಬ ಜನ ಗೋಲ್ಡು ಸಿಲ್ವರ್ನ ನಾನು ಎಕ್ಸಿಟ್ ಮಾಡಬೇಕಂತಲೂ ಕೇಳ್ತಾ ಇದ್ರಿ. ಡೆಫಿನೆಟ್ಲಿ ಬಜೆಟ್ ಬರ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಇಲ್ಲಿದೆ, ಗೋಲ್ಡು ಸಿಲ್ವರ್ ಇಲ್ಲಿದೆ. ಇವಾಗಾರು ಸ್ವಲ್ಪ ಬುದ್ಧಿ ತಲೆಗೆ ಸ್ವಲ್ಪ ಕೆಲಸ ಕೊಡಿ. ಸೊ 70,000 ರೂಪಾಯಿ ಇರೋ ಸಿಲ್ವರು 3-3.5 ಲಕ್ಷಕ್ಕೆ ಹೋಗಿದೆ, ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಜನ ಇಲ್ಲ ಸರ್ ಅದು 5ಕ್ಕೆ ಹೋಗುತ್ತೆ 10ಕ್ಕೆ ಹೋಗುತ್ತೆ ಅಂತ ಇದ್ದಾರೆ. ಸೊ ನಾನು ಹೇಳೋ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಗೋಲ್ಡ್ ಡಿವೈಡೆಡ್ ಬೈ ಸಿಲ್ವರ್ ರೇಷಿಯೋ ಕಂಡುಹಿಡಿರಿ. ಗೋಲ್ಡ್ 1 kg, ಸಿಲ್ವರ್ 1 kg ಡಿವೈಡ್ ಮಾಡಿದ್ರೆ ಅರೌಂಡ್ ಒಂದು 47-48 ಬರ್ತಾ ಇದೆ, ವಿಚ್ ಈಸ್ ಸಿಲ್ವರ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಗೋಲ್ಡ್ ಟು ಸಿಲ್ವರ್ ರೇಷಿಯೋ 60ಕ್ಕಿಂತ ಜಾಸ್ತಿ ಇದ್ದರೆ ಸಿಲ್ವರ್ ಚೀಪ್ ಆಗಿದೆ ಅಂತ. ಎಕ್ಸಾಂಪಲ್ ನೋಡಿ, 1 kg ಗೋಲ್ಡು 1.5 ಕೋಟಿ ಇದೆ, ಸಿಲ್ವರು ಬರೀ 1.5 ಲಕ್ಷ ಇದೆ ಅನ್ಕೊಳ್ಳೋಣ. ಎಷ್ಟಿದೆ ರೇಷಿಯೋ? 100 ಇದೆ, ಕರೆಕ್ಟಾ? 1.5 ಕೋಟಿ ಡಿವೈಡೆಡ್ ಬೈ 1.5 ಲಕ್ಷ, 1 kg ಸಿಲ್ವರ್ ರೇಷಿಯೋ 100 ಇದೆ. ಇಫ್ ರೇಷಿಯೋ ಇಸ್ 100, ಸಿಲ್ವರ್ ತುಂಬ ಚೀಪ್ ಆಗಿದೆ. ಸೊ ಗೋಲ್ಡ್ ಟು ಸಿಲ್ವರ್ ರೇಷಿಯೋ 60 ಇರಬೇಕು. ಡೆಫಿನೆಟ್ಲಿ ನಾವು ಸಿಲ್ವರ್ನ ಬೈ ಮಾಡಬೇಕು. ಇವಾಗ ಏನಾಗ್ತಾ ಇದೆ, ಗೋಲ್ಡ್ ಟು ಸಿಲ್ವರ್ ರೇಷಿಯೋ 45 ಬಂದ್ಬಿಟ್ಟಿದೆ, ವಿಚ್ ಈಸ್ ಸಿಲ್ವರ್ ಈಸ್ ಬಿಕಮ್ ಸೋ ಎಕ್ಸ್ಪೆನ್ಸಿವ್. ಗೋಲ್ಡ್ ಟು ಸಿಲ್ವರ್ ರೇಷಿಯೋ ದಿನೇ ದಿನ ಕಡಿಮೆ ಆಗ್ತಾ ಬರ್ತಾ ಇದೆ. ದಟ್ ಮೀನ್ಸ್ ಸಿಲ್ವರ್ ತುಂಬ ಓವರ್ ವ್ಯಾಲ್ಯೂಡ್ ಆಗಿರೋದ್ರಿಂದ ಆದಷ್ಟು ಬೇಗ ಒಂದು 50-60% ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಇವಾಗೂ ಸಹ ನೀವು ತುಂಬ ಜನ ಏನೋ ಮಾಡೋಕ್ಕೆ ಹೋಗಿ ಇನ್ನು 5 ಲಕ್ಷಕ್ಕೆ ಹೋಗುತ್ತೆ 10 ಲಕ್ಷಕ್ಕೆ ಹೋಗುತ್ತೆ ಅಂತ ಹೇಳ್ಕೊಂಡು ಒಳ್ಳೆ ಲಾಭದಲ್ಲಿ ಕೂತಿದ್ದೀರಾ, ಕರೆಕ್ಟಾ? ತುಂಬ ಜನ ನಮ್ಮ ಇನ್ಸ್ಟಿಟ್ಯೂಟ್ಗೂ ಬಂದು ಹೇಳಿದ್ರು, ಸರ್ ಸಿಲ್ವರ್ ಬೀಸಿದೆ, ಗೋಲ್ಡ್ ಬೀಸಿದೆ ಅನ್ನೋದೇ ಗೊತ್ತಿರಲಿಲ್ಲ, ನಿಮ್ಮಿಂದ ಗೊತ್ತಾಯಿತು. ಸೊ ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ಇವನ್ ನಮ್ಮ ನಟರಾಜ್ ಸರ್ಗೆ ಸಿಲ್ವರ್ ನಟರಾಜ್ ಸರ್ ಅಂತಲೂ ಕರೀತಾ ಇದ್ದಾರೆ. ಯಾಕಂದರೆ ಅವರು ಸಹ ತುಂಬ ಜನಕ್ಕೆ ಸಿಲ್ವರ್ ಬೀಸ್, ಗೋಲ್ಡ್ ಬೀಸ್ ಅಂತ ತುಂಬ ವರ್ಷಗಳಿಂದ ಹೇಳ್ಕೊಂಬಂದಿದ್ರು. ಸೊ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಸ್ಟೂಡೆಂಟ್ಸ್ಗೆ. ಸೊ ಡೆಫಿನೆಟ್ಲಿ ಇಟ್ಸ್ ಟೈಮ್ ಟು ಬುಕ್ ಪ್ರಾಫಿಟ್ಸ್ ಇನ್ ಸಿಲ್ವರ್. ಅಟ್ಲೀಸ್ಟ್ 50-60% ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಸಿಲ್ವರ್ ಇದ್ದರೆ ಒಂದು 50-60 ಸಾವಿರ ರೂಪಾಯಿ ಸಿಲ್ವರ್ ಮಾರ್ಬೇಡಿ. ಇನ್ನು ಸ್ವಲ್ಪ ಇಟ್ಕೊಳ್ಳಿ, ಬೇಕಾದ್ರೆ ಅದು 3.5, 4.5, ಸೊ 5.5 5ವರೆಗೂ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಸೊ ಅದು ಯಾವ ಥರ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೋ ಸಿಲ್ವರ್ ಮೇಲೆ. ಇವಾಗ ಏನೊಂದು ಟ್ರೇಡ್ ಡೀಲ್ಸ್ ನಡೀತಾ ಇದೆಯಲ್ಲ, ಇಂಡಿಯಾ ವರ್ಸಸ್ ಯುರೋಪಿಯನ್ ಯೂನಿಯನ್ ಒಳ್ಳೆ ಟ್ರೇಡ್ ಡೀಲ್ ನಡೀತು. ಅದೇ ಥರ ಇಂಡಿಯಾ ವರ್ಸಸ್ ಅಮೇರಿಕಾ, ಅದೇ ಥರ ಅಮೇರಿಕಾ ವರ್ಸಸ್ ಕೆನಡಾ, ಅಮೇರಿಕಾ ವರ್ಸಸ್ ರಷ್ಯಾ, ಅಮೇರಿಕಾ ವರ್ಸಸ್ ಚೈನಾ, ಎಲ್ಲ ಟ್ರೇಡ್ ಡೀಲ್ಗಳು ಏನಾದ್ರು ಸೆಟ್ ಆಯಿತು ಅಂದ್ಕೊಳ್ಳಿ, ದೆನ್ ಸ್ಟಾಕ್ ಮಾರ್ಕೆಟ್ ವಿಲ್ ಗೋ ಅಪ್, ಗೋಲ್ಡ್ ಸಿಲ್ವರ್ ಎಲ್ಲನೂ ಕಡಿಮೆ ಆಗುತ್ತೆ. ಬಿಕಾಸ್ ಪ್ರಪಂಚದಲ್ಲಿ ಶಾಂತಿ ನೆಲೆಸಿದಾಗ, ಅಂದರೆ ಪೀಸ್ಫುಲ್ ಆಗಿದ್ದವಾಗ, ಏನೂ ಟೆನ್ಷನ್ ಇಲ್ದಿರೋ ಟೈಮಲ್ಲಿ ಯುದ್ಧ ಆ ಥರ ಏನೂ ನಡಿಬಾರ್ದು. ಎಲ್ಲ ಎಕನಾಮಿನೂ ತುಂಬ ಪೀಸ್ಫುಲ್ ಆಗಿರಬೇಕು. ಸೊ ಇವಾಗ ನಡೀತಾ ಇರೋ ಕಾರಣ ಅಂದರೆ ಇರಾನ್ದು ಏನೋ ಒಂದು ಸನ್ನಿವೇಶಗಳು ನಡೀತಾ ಇದೆ, ಇರಾನ್ ಮೇಲೆ ದಾಳಿಗಳು ನಡೀತಾ ಇದೆ. ಸೊ ಅದೆಲ್ಲ ನಡೀತಾ ಇರೋದ್ರಿಂದ ಗೋಲ್ಡು ಸಿಲ್ವರ್ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗಿದೆ. ಒಂದು ಸತಿ ಯುದ್ಧಗಳು, ಈ ಟೆನ್ಷನ್ಸ್ ಕಡಿಮೆ ಆಗಲಿ ನೋಡಿ, ಗೋಲ್ಡು ಸಿಲ್ವರ್ ಪಾತಾಳಕ್ಕೆ ಬಿದ್ದೇ ಬೀಳುತ್ತೆ. ಸೊ ಯಾವುದೇ ಒಂದು ಹಿಂಗೆ ಕಂಟಿನ್ಯೂಸ್ಲಿ ಮೇಲಕ್ಕೆ ಎಷ್ಟು ಫಾಸ್ಟಾಗಿ ಮೇಲಕ್ಕೆ ಹೋಗುತ್ತೋ ಅಷ್ಟೇ ಫಾಸ್ಟಾಗಿ ಕೆಳಗಡೆ ಬೀಳುತ್ತೆ. ನೀವು ಪ್ರಾಫಿಟ್ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ಸಿಕ್ಕಾಕೊಳ್ತೀರಾ. ದೆರ್ ಆರ್ ಸಮ್ ರೂಮರ್ಸ್, ಗೋಲ್ಡು ಸಿಲ್ವರು 30-35% ಕರೆಕ್ಷನ್ ಆಗೋ ಚಾನ್ಸಸ್ ತುಂಬ ಹೈ ಇದೆ. ಡೆಫಿನೆಟ್ಲಿ ಈ ಬಜೆಟ್ಗೆ ನೀವು ಗೋಲ್ಡು ಸಿಲ್ವರಲ್ಲಿ ಪ್ರಾಫಿಟ್ ಬುಕ್ ಮಾಡಿ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡೋದು ಒಂದು ಒಳ್ಳೆಯದು. ನೆಕ್ಸ್ಟ್ ಸರ್ ಎಲ್ಲಿ ಇನ್ವೆಸ್ಟ್ ಮಾಡೋದು ಅಂದರೆ, ಡೆಫಿನೆಟ್ಲಿ ಮೈ ಸಿನ್ಸಿಯರ್ ಸಜೆಷನ್ ವಿಲ್ ಬಿ ಇನ್ವೆಸ್ಟಿಂಗ್ ಓನ್ಲಿ. ಎಲ್ಲಿ ಅಂದರೆ ETFs ಅಲ್ಲಿ ಇನ್ವೆಸ್ಟ್ ಮಾಡಿ, ಇಟ್ಸ್ ಎ ಮೋಸ್ಟ್ ಸೇಫೆಸ್ಟ್ ಥಿಂಗ್. ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ, ETF ಅಲ್ಲಿ ಇನ್ವೆಸ್ಟ್ ಮಾಡಿ. ಸ್ವಲ್ಪ ETFಗಳು ಈ ಒಂದು ಬಜೆಟಲ್ಲಿ ಏನಾದ್ರು ಅಪ್ಪಿತಪ್ಪಿ ಏನಾದ್ರು ಟ್ಯಾಕ್ಸ್ ಅಪ್ಪಿತಪ್ಪಿ ಈ ಬಜೆಟಲ್ಲಿ ಟ್ಯಾಕ್ಸ್ ಏನಾದ್ರು ಕಡಿಮೆ ಮಾಡಿದ್ರೆ ತುಂಬ ಮೇಲಕ್ಕೆ ಹೋಗುವಂಥ ಸಾಧ್ಯತೆಗಳಿರುವಂಥ ETF ಅಂದರೆ ಕನ್ಸಂಪ್ಷನ್ ETF, ದಟ್ ಈಸ್ ಕನ್ಸಂಪ್ಷನ್ ಬೀಸ್. ಇದಂತೂ ತುಂಬ ಪಾತಾಳ ಕಚ್ಚಿದೆ, ತುಂಬ ನೆಲದಲ್ಲಿದೆ, ಒಳ್ಳೆ ಪ್ರೈಸಲ್ಲೂ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ಕನ್ಸಂಪ್ಷನ್ ಬೀಸನ್ನು ನೀವು ಕನ್ಸಿಡರ್ ಮಾಡ್ಬೋದು. ಜೊತೆಗೆ ನಿಫ್ಟಿ ಬೀಸ್ ಈಸ್ ಆಲ್ವೇಸ್ ಎವ್ರಿ ಒನ್ಸ್ ಫೇವ್ರೇಟ್. ಸೊ ನಿಫ್ಟಿ ಬೀಸ್, ನೆಕ್ಸ್ಟ್ 50 ETF, ನೆಕ್ಸ್ಟ್ 50 ETF ಅಲ್ಲಿ ತುಂಬ ಇದೆ. ಸೊ ಐಲ್ ಗೋ ವಿತ್ ICICI.
Next 50 ETF, which is at 69 rupees. And MO Reality Bees or MO Reality, which is at very very cheaper price. ನೋಡ್ಬೋದು ತುಂಬ ಕೋರ್ ಚೀಪಲ್ಲಿದೆ ಇವೆಲ್ಲ, ಕನ್ಸಂಪ್ಷನ್ನು, ರಿಯಾಲಿಟಿ, ಆ್ಯಂಡ್ ಸೊ ದೆರ್ ಆರ್ ಮೆನಿ ETF ವಿಚ್ ಆರ್ ಅಸ್ ಕೋರ್ ಬಾಟಮ್. ಲೆಟ್ ಸಿ ದಿಸ್ ಗೌರ್ಮೆಂಟ್ ರಿಲೇಟೆಡ್ ಇದು ನೋಡೋಣ. ಗೌರ್ಮೆಂಟ್ ರಿಲೇಟೆಡ್ ETFಸು CPSE ಅಂತ ಕರೀತಾರೆ. ಗೌರ್ಮೆಂಟ್ ಇದು ನವರತ್ನ ಕಂಪ್ನೀಸ್ ಎಲ್ಲ ಮಿಕ್ಸ್ ಆಗಿರೋಂಥ ETF. ಇದು ಸಹ ಒಳ್ಳೆ ಪ್ರೈಸಲ್ಲಿದೆ, ಒಳ್ಳೆ ಕನ್ಸಾಲಿಡೇಷನ್ ಸ್ಟೇಜಲ್ಲಿದೆ. ಸೊ ನೀಟಾಗೆ ಇದನ್ನು ಬರ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ. ICICI B22, ಭಾರತ್ 22 ETF, ಇದು ಅಷ್ಟೇ ನವರತ್ನ ಕಂಪ್ನೀಸ್ ಎಲ್ಲ ಮಿಕ್ಸ್ ಆಗಿರುವಂಥ ETF. ಸೊ ಡೆಫಿನೆಟ್ಲಿ ಈ ಬಜೆಟಲ್ಲಿ ಏನಾದ್ರು ಇನ್ಫ್ರಾಸ್ಟ್ರಕ್ಚರು, ಡಿಫೆನ್ಸು ಆ್ಯಂಡ್ ಕನ್ಸಂಪ್ಷನ್ಸ್ಗೆ ತುಂಬ ಪಾಸಿಟಿವ್ ಆಗಿ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಸೊ ನಾವು ಗೌರ್ಮೆಂಟ್ ರಿಲೇಟೆಡ್ ಸ್ಟಾಕ್ಸು ಆ್ಯಂಡ್ ಡಿಫೆನ್ಸ್ ರಿಲೇಟೆಡ್ ಸ್ಟಾಕ್ಸು, ಅಂದರೆ MO ಡಿಫೆನ್ಸ್ ಅಂತಿದೆ, ಇದು ಅಷ್ಟೇ MO ಡಿಫೆನ್ಸ್. ಕನ್ಸಂಪ್ಷನ್ ಬೀಸ್ ವಿಚ್ ಈಸ್ ಟ್ಯಾಕ್ಸ್ ಕಡಿಮೆ ಆದರೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಕನ್ಸಂಪ್ಷನ್ ಬೀಸ್, MO ಡಿಫೆನ್ಸ್, ದಟ್ ಈಸ್ ಡಿಫೆನ್ಸ್ ರಿಲೇಟೆಡ್ ಸ್ಟಾಕ್ಸ್. ಅಗೇನ್ ನಿಫ್ಟಿ ನೆಕ್ಸ್ಟ್ 50 ETF ಆ್ಯಂಡ್ CPSE ETF ಆ್ಯಂಡ್ ಭಾರತ್ 22 ETF, ಇಷ್ಟನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈ ಬಜೆಟಲ್ಲಿ ಏನಾದ್ರು, ಆ್ಯಂಡ್ ಈವನ್ ಬ್ಯಾಂಕ್ ಬೀಸ್, ಯಾರ್ಯಾರು ಬ್ಯಾಂಕ್ಸ್ ಇನ್ನೂ ಮೇಲಕ್ಕೆ ಹೋಗುತ್ತೆ ಅನ್ಸಿದ್ರೆ ಡೆಫಿನೆಟ್ಲಿ ಬ್ಯಾಂಕ್ ಬೀಸ್. ಆ್ಯಂಡ್ ಸೊ ಇನ್ಫ್ರಾ ಬೀಸ್ ಅಂತಲೂ ಕರೀತಾರೆ, ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇನ್ಫ್ರಾ ಬೀಸು ಸಹ ತುಂಬ ಚೀಪಲ್ಲಿದೆ. ಸ್ವಲ್ಪ ಅದ ಕರೆಕ್ಷನ್ ಆಗಿದೆ. ಚೀಪ್ ಅಂದರೆ ಇಟ್ ಹ್ಯಾಸ್ ಟೇಕನ್ ಅ ಗುಡ್ ಕರೆಕ್ಷನ್, 10-15-20% ಕರೆಕ್ಷನ್ ಆಗಿದೆ. ಸೊ ಇದೊಂದು ಒಳ್ಳೇದಂತಾನೆ ಹೇಳ್ಬೋದು, ಬಿಕಾಸ್ ಬಜೆಟ್ ಬರ್ತಾ ಇದೆ. ಮಾರ್ಕೆಟ್ನಂತೂ ಈ ಜನವರಿಯಲ್ಲೇ ಚೆನ್ನಾಗಿ ಗುಡಿಸಿ ಗುಂಡಾಂತರ ಮಾಡಿ ನೀಟಾಗಿ ಸಾರಿಸಿಟ್ಟಿದ್ದಾರೆ. ಹಬ್ಬಕ್ಕೆಲ್ಲ ರೆಡಿ ಮಾಡ್ತಾರಲ್ಲ, ನೀಟಾಗಿ ಕ್ಲೀನಾಗಿ ವಾಶ್ಔಟ್ ಮಾಡಿದ್ದಾರೆ. ಎಲ್ಲ ಸ್ಟಾಕ್ಸ್ಗಳು ರೆಡ್ಡಲ್ಲಿದೆ. ಯಾರ್ಯಾರು ಆಲ್ರೆಡಿ ಹಾಕಿದಾರೋ ಸಿಕ್ಕಾಕೊಂಡಿದ್ದೀವಿ, ಎಲ್ಲ ಒಂದು ಕಾಲು ಸಿಕ್ಕಾಕೊಂಡಿದೆ, ಇನ್ನೊಂದು ಕಾಲು ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಯಾರು ಫ್ರೆಶರ್ಸ್ ಬರ್ತಾ ಇದ್ರಲ್ಲ, ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ನನಗೇನೂ ಗೊತ್ತಿಲ್ಲ, ನನಗೆ ದುಡ್ಡಿದೆ ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಗೊತ್ತಿಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೊಂದು ಸುವರ್ಣ ಯುಗ, ಒಂದು ಗೋಲ್ಡನ್ ಚಾನ್ಸ್ ಅಂತ ಹೇಳ್ಬೋದು. ಸೊ ಬಿಕಾಸ್ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಆರ್ 30-40% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಸೊ ಇದು ಸರ್ಟೆನ್ ETFಸ್ಗಳನ್ನ ನಾನು ಲಿಸ್ಟ್ ಹಾಕಿರ್ತೀನಿ. ಇದೆಲ್ಲ ಬೆಸ್ಟ್ ETFs ಇನ್ ಇಂಡಿಯಾ ನೋಡ್ಬೋದು. ಇವೆಲ್ಲ ಒನ್ ಆಫ್ ದ ಬೆಸ್ಟ್ ETFs ಇನ್ ಇಂಡಿಯಾ. CPSE ETF, ITBs, ಭಾರತ್ 22 ಆ್ಯಂಡ್ ಮೋತಿಲಾಲ್ ಓಸ್ವಾಲ್ ನಾಸ್ಡಾಕ್ 100 ETF, SBI ಗೋಲ್ಡು, ಕೊಟಕ್ ಗೋಲ್ಡು. ಅಂದರೆ ಗೋಲ್ಡ್ ತಗೊಳ್ಳೋ ಬದಲು ಗೋಲ್ಡ್ ETF ಇನ್ವೆಸ್ಟ್ ಮಾಡಿ. ಸ್ವಲ್ಪ ಜನ ಗೋಲ್ಡ್ ಶಾಪ್ಸಲ್ಲಿ ನಾನು ಕೇಳ್ಪಟ್ಟಿರೋದೇನೆಂದರೆ ಇವನ್ ಬೋಣಿನೂ ಆಗ್ತಾ ಇಲ್ಲಂತೆ. ಸೊ ಆ ಮಟ್ಟಕ್ಕೆ ಬಂದಿದೆ. ಎಕ್ಸಾಂಪಲ್ ದ ಸ್ಮಾಲರ್ ಜ್ಯುವೆಲರಿ ಬಿಸ್ನೆಸಸ್ ನಾನು ಹೇಳ್ತಿರೋದು. ಯಾಕಂದರೆ ಗೋಲ್ಡು 4-4.5 ಸಾವಿರ ಇರೋದು 15,000ಕ್ಕೆ ಹೋದರೆ ಹೆಂಗೆ ಜನ ತಗೊಳ್ತಾರೆ ಹೇಳಿ. ಎಸ್ಪೆಷಲಿ ದ ಸ್ಮಾಲ್ ಜ್ಯುವೆಲರಿ ಶಾಪ್ಸ್ಗೆ ತುಂಬ ಅಫೆಕ್ಟ್ ಆಗ್ತಾ ಇದೆ. ಬಟ್ ಬಿಗ್ಗರ್ ಜ್ಯುವೆಲರಿ ಶಾಪ್ಸ್ಗೆ ಏನು ಅಷ್ಟು ಅಫೆಕ್ಟ್ ಇಲ್ಲ, ಅವ್ರಿಗೂ ಅಫೆಕ್ಟ್ ಆಗಿದೆ. ಬಟ್ ಜನ ಏನು ಮಾಡ್ತಾರೆ, ಈ 15,000 ರೂಪಾಯಿ ಐಟಮ್ನ ಸಣ್ಣ ಅಂಗಡಿಯಲ್ಲಿ ಹೋಗಿ ಏನು ತಗೊಳ್ಳೋದು. ಇದು ಹೆಂಗೆ ಆಗ್ತಾ ಇದ್ದಾರೆ, ಗೋಲ್ಡು ಒಂಥರ ಸಿಕ್ಕಾಪಟ್ಟೆ ಕೈಗೆ ಎಟ್ಕಕ್ಕಾಗ್ದಿರೋ ಅಂಥ ಒಂಥರ ಡೈಮಂಡ್ ರೇಟಿಗೆ ಹೋಗ್ಬಿಟ್ಟಿದೆ ಗೋಲ್ಡು ಡೈಮಂಡ್ ಆದವಾಗ ಏನು ಮಾಡ್ತಾರೆ. ಸೊ ಡೆಫಿನೆಟ್ಲಿ ಅಂಥ ಕಾಸ್ಟ್ಲಿ ಐಟಮ್ನ ನಾವು ಸಣ್ಣ ಅಂಗಡಿಯಲ್ಲಿ ಏನು ತಗೊಳ್ಳೋದು, ದೊಡ್ಡ ಶೋರೂಮ್ಗೆ ಹೋಗಿ ತಗೊಳ್ಳೋಣ ಅನ್ನೋಂಥ ಮೈಂಡ್ಸೆಟ್ ಚೇಂಜ್ ಆಗ್ತಾಯಿದೆ ಜನಕ್ಕೆ. ಬಿಕಾಸ್ ಸಣ್ಣ ಅಂಗಡಿಯಲ್ಲಿ ಮೋಸ ನಡಿಬೋದೇನೋ, ಪ್ಯೂರಿಟಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದೇನೋ ಆ ಥರ ಎಲ್ಲ ಅಂದ್ಕೊಂಡು ಜನ ಒಳ್ಳೊಳ್ಳೆ ದೊಡ್ಡ ಶೋರೂಮ್ಗಳಿಗೆ ಚೇಂಜ್ ಆಗ್ತಾಯಿದ್ದಾರೆ. ಅಗೇನ್ ಅನ್ರೆಗ್ಯುಲೇಟೆಡು ಸಣ್ಣ ಪುಟ್ಟ ಅಂಗಡಿಗಳು ಪ್ರಾಪರ್ ಏನು ಗೈಡ್ಲೈನ್ಸ್ ಇರ್ದಿಲ್ಲೋ ನಡೆಸ್ತಾ ಇರೋರಿಗೆಲ್ಲ ತುಂಬ ಅಫೆಕ್ಟ್ ಆಗ್ತಾ ಇದೆ. ಅದೇ ದೊಡ್ಡ ಶೋರೂಮ್ಗಳು ವೇರ್ ಮಾರ್ಕೆಟಿಂಗ್ ಇಸ್ ವೆರಿ ಹೈ, ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಸೊ ಜನ ಹೆಂಗೆ ಆಗ್ತಾ ಇದ್ದಾರೆ ಅಂದರೆ 15,000 ರೂಪಾಯಿ ಕೊಟ್ಟು ಸಣ್ಣ ಅಂಗಡಿಗೆ ಹೋಗಿ ಅಲ್ಲಿ ಏನು ಜ್ಯೂಸ್ ಕೊಡಲ್ಲ, ಏನು ಕೊಡಲ್ಲ. ಅದೇ ದೊಡ್ಡ ಶೋರೂಮ್ಗೆ ಹೋದರೆ ಜ್ಯೂಸ್ ಕೇಳ್ತಾರೆ, ನಿಮ್ಗೆ ಕೂರಿಸ್ಬಿಟ್ಟು ಏನು AC ಹಾಕ್ತಾರೆ. ಸೊ ಒಂದು 10-50 ಡಿಸೈನ್ ಹಾಕ್ತಾರೆ. ಸೊ ಜನ ಚೇಂಜ್ ಆಗ್ತಾ ಇದ್ದಾರೆ. ಸೊ ಅದರಿಂದ ಈವನ್ ನೀವು ರೀಸೆಂಟ್ಲಿ ನೋಡಿದ್ರಿ, ಒಂದು ದೊಡ್ಡ ಶೋರೂಮ್ ಓಪನ್ ಆಯಿತು. ಸೊ ಅಲ್ಲೂ ಸಹ ತುಂಬ ಒಂದು ಆರ್ಟಿಸ್ಟ್ಗಳೆಲ್ಲ ಹೋಗಿದ್ರು. ಬಿಕಾಸ್ ಆ ಟೈಪ್ ಮಾರ್ಕೆಟಿಂಗ್ ಮಾಡಿದ್ರೇ ಇವಾಗ ಸಕ್ಸಸ್ಫುಲ್ ಆಗೋದು. ಬಿಕಾಸ್ ಸಣ್ಣ ಪುಟ್ಟ ಅಂಗಡಿಗಳಿಗೆ ಮಾರ್ಕೆಟಿಂಗ್ ಇಲ್ದಿರ ದೇ ಆರ್ ಲ್ಯಾಕಿಂಗ್ ದ ಬಿಸ್ನೆಸ್. ಪ್ರೈಸಸ್ ನಾರ್ಮಲ್ ಆಗಿದ್ದವಾಗ ಎಲ್ಲರಿಗೂ ಬಿಸ್ನೆಸ್ ಆಗುತ್ತೆ. ಪ್ರೈಸಸ್ ಶೂಟಪ್ ಆದವಾಗ ಸ್ವಲ್ಪ ಜನಕ್ಕೆ ಮಾತ್ರ ಬಿಸ್ನೆಸ್ ಆಗುತ್ತೆ. ಅಗೇನ್ ಬಿಸ್ನೆಸ್ ಹೆಂಗೆ ಬೇಕಾದ್ರೂ ಶಿಫ್ಟ್ ಆಗ್ಬೋದು. ನೀವೇ ನೋಡಿದ್ದೀರಾ, ಒಂದು ಕಾಲದಲ್ಲಿ ಕಿರಾಣಿ ಅಂಗಡಿ ಇತ್ತು, ಇವತ್ತು ಬ್ಲಿಂಕಿಟ್ಟು, ಝೊಮ್ಯಾಟೊ ಇವೆಲ್ಲ ಬಂದು ಕಿರಾಣಿ ಅಂಗಡಿಗಳನ್ನ ಆಲ್ಮೋಸ್ಟ್ ನೆಲ ಕಚ್ಚೋ ಥರ ಮಾಡಿದ್ದಾರೆ. ಡಿಮಾರ್ಟ್ ಇವರೆಲ್ಲ ಬಂದು. ಸೊ ಅದರಿಂದ ಕಾಲಕ್ಕೆ ತಕ್ಕಂತೆ ನೀವು ಬದಲಾಗೋದು ಒಳ್ಳೆಯದು. ಸೊ ಸ್ಟಾಕ್ ಮಾರ್ಕೆಟ್ ಬೇಡ ಅನ್ನೋರು ಒಂದು ದಿವಸ ಅನಿವಾರ್ಯ ಆಗುತ್ತೆ ನಿಮ್ಮ ಲೈಫಲ್ಲಿ. ಯಾಕಾದರೂ ನಾನು ಅವತ್ತು ಹೋಗಲಿಲ್ಲ ಅನಿಸುತ್ತೆ. ಅದರಿಂದ ಇದು ಸಹ ಒಂದು ಮಾಡ್ರನ್ ಟೆಕ್ನಾಲಜಿ, ಮಾಡ್ರನ್ ಯುಗ ಆಗಿರೋದ್ರಿಂದ ಸ್ಟಾಕ್ ಮಾರ್ಕೆಟು ನಿಮಗೆ ಬೇಕಾಗುತ್ತೆ.
ನೆಕ್ಸ್ಟ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳಕ್ಕೆ ಹೋಗೋಣ. ಯಾವ ಸ್ಟ್ರಾಟಜಿ ಮಾಡಿದ್ರೆ ಬೆಸ್ಟು ಸರ್ F&O ಟ್ರೇಡರ್ಸ್ಗೆ ಅಂತಲೂ ನೋಡೋಣ. ಇವಾಗ ಬಜೆಟಲ್ಲಿ ಏನು ಬೇಕಾದ್ರೂ ನಡೀಬೋದು, ಅಪ್ ಆದರೂ ಹೋಗ್ಬೋದು, ಡೌನ್ ಆದರೂ ಹೋಗ್ಬೋದು. ವಿ ಕೆನಾಟ್ ಸೇ ಅಪ್ಪೇ ಹೋಗುತ್ತೆ ಡೌನೇ ಹೋಗುತ್ತೆ. ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ ಪಕ್ಕಾ ಈ ಸತಿ ಟ್ಯಾಕ್ಸ್ ಕಟ್ ಮಾಡ್ತಾರೆ, ನಿಫ್ಟಿ 1000 ಪಾಯಿಂಟ್ ಮೇಲಕ್ಕೆ ಹೋಗ್ಬಿಡುತ್ತೆ, 1000 ಪಾಯಿಂಟ್ ಬಿದ್ದುಬಿಡುತ್ತೆ ಅಂತ ಇದ್ದಾರೆ. ಸೊ ಇದೆಲ್ಲ ಇಟ್ಸ್ ಹೈಲಿ ಡಿಫಿಕಲ್ಟ್. 1000 ಪಾಯಿಂಟ್ ಹೋಗುತ್ತೆ, 2000 ಪಾಯಿಂಟ್ ಹೋಗುತ್ತಾ ಗೊತ್ತಿಲ್ಲ. ಬಟ್ ಒಂದಂತೂ ನೆನ್ಪಿಟ್ಕೊಳ್ಳಿ, ಬಜೆಟ್ ಟೈಮಲ್ಲಿ ಪ್ರೀಮಿಯಮ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಯಾರ್ಯಾರು ಆಪ್ಷನ್ ಬೈಯರ್ಸ್ ಇದ್ದೀರೋ, ಬಜೆಟ್ ಬರ್ತಾ ಇದೆ ಸುಮ್ಮನೆ ಆಪ್ಷನ್ ಬೈ ಮಾಡಿ ಬಿಟ್ಬಿಡೋಣ, ಮಾರ್ಕೆಟ್ ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗ್ಬಿಡುತ್ತೆ ದುಡ್ಡು ಬರುತ್ತೆ ಅಂದರೆ ಅದು ಭ್ರಮೆ. ಡೆಫಿನೆಟ್ಲಿ ಬಜೆಟ್ ದಿವಸ IV ಕ್ರ್ಯಾಶ್ ಆಗುತ್ತೆ. IV ಅಂದರೆ ಇಂಪ್ಲಾಯ್ಡ್ ವಾಲಟಿಲಿಟಿ ಕ್ರ್ಯಾಶ್ ಆಗುತ್ತೆ. ಆಪ್ಷನ್ ಬೈಯರ್ಸು ಹೈಯೆಸ್ಟ್ ದುಡ್ಡು ಕಳ್ಕೊಳ್ಳೋದು ಆನ್ ಬಜೆಟ್ ಡೇ. ಹೆಂಗೆ ಸರ್ ಇದು ಕಳ್ಕೊತಾರೆ ಅಂದರೆ ವೆರಿ ಸಿಂಪಲ್. ಇವಾಗ ಬಜೆಟ್ ಬರ್ತಾ ಇದೆ, ಎಲ್ಲರೂ ಆಪ್ಷನ್ ಬೈಯರ್ಸು, ನಾನು ಕಾಲ್ ತೊಗೊಳ್ತೀನಿ, ನಾನು ಪುಟ್ ತೊಗೊಳ್ತೀನಿ ಅಂತ ನಾವೆಲ್ಲ ಎಗರಾಡ್ತಾ ಇದ್ದೀವಿ. ಕರೆಕ್ಟಾ? ಮಾರ್ಕೆಟ್ ಹೆಂಗಿರೋ 1000 ಪಾಯಿಂಟ್ ಹೋಗುತ್ತೆ, 1000 ಪಾಯಿಂಟ್ ಬೀಳುತ್ತೆ ಅಂತ ನಾವು ಎಗರಾಡ್ತಾ ಇದ್ದೀವಿ. ಅದನ್ನು ಅಬ್ಸರ್ವ್ ಮಾಡಿರೋ ಆಪ್ಷನ್ ಸೆಲ್ಲರ್ ಏನು ಮಾಡ್ತಾನೆ, ಬೇಕು ಅಂತಲೇ 150 ರೂಪಾಯಿ ಬೆಲೆ ಬಾಳೋ ಆಪ್ಷನ್ ಪ್ರೀಮಿಯಮ್ನ 250-350 ರೂಪಾಯಿಗೆ ಸೆಲ್ ಮಾಡ್ತಾನೆ. ಆಪ್ಷನ್ ಬೈಯರ್ಗೆ ಅದು 350 ರೂಪಾಯಿ ಬೆಲೆ ಬಾಳುತ್ತಾ ಗೊತ್ತಿಲ್ಲ. ಅಡ್ಡ ಮನಿಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಲ್ಮೋಸ್ಟ್ 0 ಇರುತ್ತೆ, ಟೈಮ್ ವ್ಯಾಲ್ಯೂ 100% ಇರುತ್ತೆ. ತುಂಬ ಜನಕ್ಕೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ಗೊತ್ತಿರಲ್ಲ. ಅಡ್ಡ ಮನಿ ಕಾಲ್ ತಗೊಳ್ತಾರೆ, ಬೇರೆ ಟೈಮ್ ವ್ಯಾಲ್ಯೂ ಇಸ್ 100%, ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ 0. ನಾವೇನು ಮಾಡ್ತೀವಿ, ಟೈಮ್ ವ್ಯಾಲ್ಯೂ ಇಂಟ್ರೆನ್ಸಿಕ್ ವ್ಯಾಲ್ಯೂ ಗೊತ್ತಿಲ್ದಿರ 350 ರೂಪಾಯಿನೋ ಸುಮ್ಮನೆ ನೀವು ಟೈಮ್ಗೋಸ್ಕರ ಕೊಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಮಾರ್ಕೆಟ್ ನಿಮ್ಗೆ ಏನಾಗಬೇಕು, ಅದು ಬೇರೆ February 3rd ಎಕ್ಸ್ಪೈರಿ. ನಿಮಗೆ ವಿತಿನ್ 2-3 ಡೇಸ್, ಸಂಡೇ, ಮಂಡೇ, ಟ್ಯೂಸ್ಡೇ, 3 ಡೇಸಲ್ಲಿ ನಿಮ್ಗೆ 1000 ಪಾಯಿಂಟ್ ಮೂವ್ಮೆಂಟ್ ಕೊಡಬೇಕು. ಅಟ್ಲೀಸ್ಟ್ ಆ ಬ್ರೇಕ್ ಇವನ್ ಪಾಯಿಂಟ್ ಆದರೂ ಕೊಡಬೇಕು, ಇಲ್ಲಾಂದರೆ ನೀವು ಲಾಸ್ ಮಾಡ್ಕೊಳ್ತೀರಾ. ಎಸ್ಪೆಷಲಿ ಪ್ರೀಮಿಯಮ್ ಸಿಕ್ಕಾಪಟ್ಟೆ ಕ್ರ್ಯಾಶ್ ಆಗುತ್ತೆ ಇಫ್ ಮಾರ್ಕೆಟಲ್ಲಿ ಏನೂ ಲೆಟ್ಸ್ ಟ್ಯಾಕ್ಸ್ ಕಟ್ಟು ಇಲ್ಲ, ಏನೂ ಇಲ್ಲ, ತಿಳಿ ಸಾರು ಹಾಕಿದ್ರೆ ಏನು ಕತೆ. ಎಲ್ಲರೂ ಬಿರಿಯಾನಿ ಸಿಗುತ್ತೆ, ಈ ಬಿರಿಯಾನಿ ಸಿಗುತ್ತೆ, ಚಾಕ್ಲೇಟ್ ಸಿಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಏನು ಸಂಭ್ರಮನೇ ಇಲ್ಲ. ತಿಳಿ ಸಾರು ಹಾಕ್ಬಿಟ್ಟು ಅನ್ನ ಸಾರು ಹಾಕ್ಬಿಟ್ಟು ಕಳಿಸಿದ್ರೆ ಏನು ಮಾಡ್ತೀರಾ? ಎಲ್ಲ ದುಡ್ಡು ಕಳ್ಕೊಳ್ತೀರಾ. ಆದ್ದರಿಂದ ಒಂದು ಸ್ಟ್ರಾಟಜಿ ಮಾಡಿ, ಸೇಫ್ ಸ್ಟ್ರಾಟಜಿ ಮಾಡಿ. ಯಾವ ಥರ ಸೇಫ್ ಸ್ಟ್ರಾಟಜಿ ಮಾಡೋದು ನೋಡೋಣ. ಎಸ್ಪೆಷಲಿ February 3rd ಎಕ್ಸ್ಪೈರಿಗೆ ಯಾವ ಥರ ಸ್ಟ್ರಾಟಜಿ ಮಾಡಿದ್ರೆ ಒಳ್ಳೆಯದು ಅಂತ ನೋಡೋಣ. ಇವಾಗ ಮಾರ್ಕೆಟ್ ಎಲ್ಲಿದೆ, 25,175 ಹತ್ರ ಇದೆ. ಮಾರ್ಕೆಟ್ ಒಳ್ಳೆ ಸಪೋರ್ಟ್ ತೊಗೊಂಡಿದೆ. ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗೋ ಚಾನ್ಸಸ್ಸೇ ಜಾಸ್ತಿ ಇದೆ. ನೋಡೋಣ, ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ನೋಡೋಣ. ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತಾ ಕೆಳಗಡೆ ಬೀಳುತ್ತಾ ಅಂತ ಚೆಕ್ ಮಾಡೋಕ್ಕೆ ಹೋದರೆ, ಅಗೇನ್ ಡಿಸ್ಕ್ಲೈಮರ್, ಇಟ್ಸ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಇಲ್ಲಿ ನಾನು ಏನು ಈ ಸ್ಟ್ರಾಟಜಿ ಹಾಕಿ ಮಾರ್ಕೆಟ್ ಪಕ್ಕಾ ಮೇಲಕ್ಕೆ ಹೋಗುತ್ತೆ ಬೀಳುತ್ತೆ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಕಂಪ್ಲೀಟ್ಲಿ ಆಮ್ ನ್ಯೂಟ್ರಲ್. ನಾನು ನ್ಯೂಟ್ರಲ್ ಆಗಿ ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಅಪ್ ಆಗುತ್ತಾ ಡೌನ್ ಆಗುತ್ತಾ ಏನಾಗುತ್ತೋ ನೋ ಒನ್ ನೋಸ್, ಈವನ್ ನನಗೂ ಗೊತ್ತಿಲ್ಲ. ಬಟ್ ಓಪನ್ ಇಂಟ್ರೆಸ್ಟ್ ನೋಡೋಕ್ಕೆ ಹೋದರೆ ನಿಫ್ಟಿಯಲ್ಲಿ 25,000 ಹತ್ರ ಒಳ್ಳೆ ಸಪೋರ್ಟ್ ಇದೆ ಆ್ಯಂಡ್ 25,500 ಹತ್ರ ಒಳ್ಳೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಸಹ ಇದೆ. ನೋಡೋಣ ಒಂದು ಟ್ರೇಡನ್ನು ನಾವು ಯಾವ ಥರ ಪ್ಲಾನ್ ಮಾಡ್ಬೋದು ಅಂತ ಚೆಕ್ ಮಾಡ್ಕೊಳ್ಳೋಣ. ಅಗೇನ್ ಡಿಸ್ಕ್ಲೈಮರ್, ಇಟ್ಸ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್. ಯಾವ ಥರ ಟ್ರೇಡ್ ಹಾಕಿದ್ರೆ ಒಳ್ಳೇದಾಗುತ್ತೆ, ನಾನು ಏನು ಮಾಡ್ತೀನಿ, ಲೆಟಸ್ ಅಸ್ಯೂಮ್ ನಿಫ್ಟಿ ಇಸ್ ಟ್ರೇಡಿಂಗ್ ಅಟ್ 25,200. ಲೆಟ್ಸೆ ನಾಳೆ ಬಜೆಟ್ ಇದೆ. ಲೆಟ್ಸೆ ಇವತ್ತು ಶುಕ್ರವಾರ, ಸ್ಯಾಟರ್ಡೆ ಹೆಂಗಿರೋ ರಜಾ, ಸಂಡೇ ಬಜೆಟ್ ಇರೋದು. ಶುಕ್ರವಾರ ಏನು ಮಾಡ್ತೀನಿ, ಮಾರ್ಕೆಟ್ ಎಲ್ಲಿದೆಯೋ ಅಲ್ಲಿಂದ ಒಂದು 250 ಪಾಯಿಂಟ್ ಮೇಲಕ್ಕೆ ಹೋಗ್ತೀನಿ. ಎಕ್ಸಾಂಪಲ್ 25,200 ಹತ್ರ ಮಾರ್ಕೆಟ್ ಇದ್ದರೆ 300-450 ಹತ್ರ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಒಂದು ಲಾಟನ್ನು ನಾನು ಬೈ ಮಾಡ್ತೀನಿ. ಅಲ್ಲಿಂದ ಒಂದು 250 ಪಾಯಿಂಟ್ ಮೇಲಕ್ಕೆ ಹೋಗ್ತೀನಿ, ಒಂದು ಲಾಟನ್ನು ಸೆಲ್ ಮಾಡ್ತೀನಿ. ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು 250 ಪಾಯಿಂಟ್ ಮೇಲಕ್ಕೆ ಹೋಗ್ತೀನಿ, ಇನ್ನೊಂದು ಲಾಟ್ ಸೆಲ್ ಮಾಡ್ತೀನಿ. ಅಲ್ಲಿಂದ 250 ಪಾಯಿಂಟ್ ಮೇಲಕ್ಕೆ ಹೋಗ್ತೀನಿ, ಒಂದು ಲಾಟ್ ಬೈ ಮಾಡ್ತೀನಿ. ಸಮಥಿಂಗ್ ಲೆಟ್ಸೆ ಒಂದು ಸ್ಟ್ರಾಟಜಿ ಇಲ್ಲಿ ನನಗೆ ರೆಡಿ ಆಯಿತು. ಈ ಸ್ಟ್ರಾಟಜಿಯಲ್ಲಿ ಮ್ಯಾಕ್ಸ್ ಲಾಸ್ ಎಷ್ಟಿದೆ, 3,000 ರೂಪಾಯಿ ಲಾಸ್ ಇದೆ. ಪ್ರಾಫಿಟ್ ಎಷ್ಟಿದೆ, 13,000 ರೂಪಾಯಿ ಇದೆ. ಯಾರಿಗಾದರೂ ಮಾರ್ಕೆಟ್ ಪಕ್ಕಾ ಮೇಲಕ್ಕೆ ಹೋಗುತ್ತೆ ಅನ್ಸಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಥಿಂಕ್ ಇದೊಂದು ಸ್ಟ್ರಾಟಜಿ ಮಾಡ್ಬೋದಾ ಅಂತ ನೀವು ಯೋಚನೆ ಮಾಡ್ಬೋದು. ಸರ್ ನನಗೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತಾ ಕೆಳಗಡೆ ಬೀಳುತ್ತಾ ನನಗೆ ಗೊತ್ತಿಲ್ಲ ಸರ್ ಅಂದರೆ ಡೆಫಿನೆಟ್ಲಿ ನೀವೇನು ಮಾಡ್ಬೋದು, ಯು ಕ್ಯಾನ್ ಥಿಂಕ್ ಆಪೋಸಿಟ್ ಟು ದಿಸ್ ಸ್ಟ್ರಾಟಜಿ. ಆಪೋಸಿಟ್ ಟು ಈ ಸ್ಟ್ರಾಟಜಿ ನಾನು ಮಾಡೋಕ್ಕೆ ಹೋಗ್ತೀನಿ. ಆಪೋಸಿಟ್ ಟು ಈ ಸ್ಟ್ರಾಟಜಿ ಏನಿದೆ, ಬೇರಿಶ್ ಕಾಂಡರ್. ಇದು ಬುಲ್ಲಿಶ್ ಕಾಂಡರ್, ಬೇರಿಶ್ ಕಾಂಡರ್ ಟ್ರೈ ಮಾಡೋಣ. ಲೆಟ್ಸೆ ಮಾರ್ಕೆಟ್ ಈಸ್ ಟ್ರೇಡಿಂಗ್ ಅಟ್ 25,200. ನಾನು ಏನು ಮಾಡ್ತೀನಿ, ಇಲ್ಲಿ ಬೈ ಮಾಡ್ತೀನಿ. ಅಲ್ಲಿಂದ ಒಂದು 250 ಪಾಯಿಂಟ್ಸ್ ಅಂದರೆ ಸೆಲ್ ಮಾಡ್ತೀನಿ. ಅಗೇನ್ 250 ಪಾಯಿಂಟ್ಸ್ ಸೆಲ್, ಅಗೇನ್ 250 ಪಾಯಿಂಟ್ಸ್, ಸಮಥಿಂಗ್ ಲೈಕ್ ದಿಸ್. ಈ ಥರ ಮಾಡಿದ್ದೀನಿ. ಇಲ್ಲಿ ನನಗೇನಾಗ್ತಾಯಿದೆ, ಮಾರ್ಕೆಟ್ ಬಿದ್ದರೂ ನನಗೆ ಒಳ್ಳೆ ಲಾಭ ಬರುತ್ತೆ, ಮಾರ್ಕೆಟ್ ಮೇಲಕ್ಕೆ ಹೋದ್ರೂ ಲಾಭ ಬರುತ್ತೆ. ಸೈಡ್ ವೈಸ್ ಇದ್ದರೆ ನನಗೆ 5,000 ರೂಪಾಯಿ ಲಾಸ್ ಆಗುತ್ತೆ. ಸಮಥಿಂಗ್ ಲೈಕ್ ದಿಸ್. ಅಂದರೆ ಮಾರ್ಕೆಟ್ ಮೇಲಕ್ಕೆ ಹೋದ್ರೂ ಕೆಳಗಡೆ ಬಿದ್ದರೂ ಸಹ ಈ ಬಜೆಟಲ್ಲಿ ನಾನು ದುಡ್ಡು ಮಾಡಬೇಕಾದ್ರೆ
ಈ ಥರ ಸ್ಟ್ರಾಟಜಿಗಳನ್ನು ನೀವು ಪ್ಲ್ಯಾನ್ ಮಾಡೋದು ಒಳ್ಳೆಯದು. ನ್ಯೂಟ್ರಲ್ ಸ್ಟ್ರಾಟಜಿ. ಇದರಲ್ಲಿ ಸ್ವಲ್ಪ ಮಾರ್ಕೆಟ್ ಮೂವ್ಮೆಂಟ್ ಕೊಡಲೇಬೇಕಾಗುತ್ತೆ. ಎಷ್ಟು ಕೊಡಬೇಕಾಗುತ್ತೆ ಅಂದರೆ 25,500 ದಾಟಲೇಬೇಕಾಗುತ್ತೆ. ಆ್ಯಂಡ್ ಈ ಕಡೆ 24,863 ದಾಟಲೇಬೇಕಾಗುತ್ತೆ. ಇದು ದಾಟಿದ್ರೆ ಮಾತ್ರ ನಿಮಗೆ ಲಾಭ ಬರುತ್ತೆ. ಅಂದರೆ ಆ ಝೋನ್ ಒಳಗಡೆ ಹೋಗಬೇಕು. ಆ್ಯಂಡ್ ಇಟ್ಸ್ ಓನ್ಲಿ 3 days ಗೇಮ್. ಸೊ ಇದನ್ನು ಫ್ರೈಡೇ ಹಾಕ್ಬಿಟ್ರೆ ಸಂಡೇ ಮಂಡೇ ಟ್ಯೂಸ್ಡೇ 3 ಡೇಸಲ್ಲಿ ಆ ಝೋನ್ ಒಳಗಡೆ ಹೋಗಿ ಸಿಕ್ಕಾಕೊಂಡ್ರೆ ಪ್ರಾಫಿಟ್ ಬಂದರೆ ನೀವು ಎತ್ಕೋಬೋದು. ಐ ಥಿಂಕ್ ಒಂದು ಕ್ಲೂ ಸಿಕ್ಕಿದೆ ಈ ಬಜೆಟಲ್ಲಿ ಯಾವ ಥರ ಒಂದು ಸ್ಟ್ರಾಟಜಿ ಮಾಡಬೇಕು. ನ್ಯೂಟ್ರಲ್ ಸ್ಟ್ರಾಟಜಿ ಅಗೇನ್. ಸೊ ನನಗೂ ಸಹ ಮಾರ್ಕೆಟ್ ಡೈರೆಕ್ಷನ್ ನಾನು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ. ಈವನ್ ಎಂಥ ದೊಡ್ಡವರೇ ಆಗಲಿ ಸ್ಟಾಕ್ ಮಾರ್ಕೆಟಲ್ಲಿ ಡೈರೆಕ್ಷನ್ನ ಕಂಡುಹಿಡಿಯೋದು ತುಂಬ ಕಷ್ಟ, ಎಸ್ಪೆಷಲಿ ಆನ್ ಈವೆಂಟ್ಸ್ ಲೈಕ್ ಸಮಥಿಂಗ್ ಲೈಕ್ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್, ಬಜೆಟ್ಟು. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ನ್ಯೂಸ್. ಆ ದಿವಸ ಏನು ನ್ಯೂಸ್ ಫ್ಲೋ ಆಗುತ್ತೋ ಅದ್ರ ಮೇಲೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಅವತ್ತು ವರ್ಕ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಯಾರೋ ಕ್ಯಾಂಡಲ್ ನೋಡ್ತೀನಿ, ಟೆಕ್ನಿಕಲ್ ನೋಡ್ತೀನಿ, ಯಾವುದೋ ವೇವ್ ನೋಡ್ತೀನಿ, ಇಟ್ಸ್ ಹೈಲಿ ಡಿಫಿಕಲ್ಟ್. ಆ ದಿವಸ ನಿಮಗೆ ಎಲ್ಲ ವೇವ್ಸು ಎಲ್ಲ ಟೆಕ್ನಿಕಲ್ಸು ವೈಲೇಟ್ ಮಾಡೋ ದಿನ, ಎಸ್ಪೆಷಲಿ ಬಜೆಟ್ ದಿವಸ ಯಾರು ಇಂಟ್ರಾಡೇ ಮಾಡ್ತಾ ಇದ್ದೀರಾ, ಪ್ಯೂರ್ ಡಿಸ್ಕ್ಲೈಮರ್, ಇಂಟ್ರಾಡೇ ಮಾಡೋರಿಗೆ ತುಂಬ ರಿಸ್ಕ್ ಆಗುತ್ತೆ. ಅವತ್ತು ತುಂಬ ದುಡ್ಡು ಕಳ್ಕೊಳ್ಳೋ ದಿನನೇ ಬಜೆಟೇ. ಬಿಕಾಸ್ IV ಕ್ರ್ಯಾಶ್ ಆದರೆ ನಿಮ್ಮ ಪ್ರೀಮಿಯಮ್ಗಳು ಕ್ರ್ಯಾಶ್ ಆಗಿಬಿಡುತ್ತೆ. 30-40% ಪ್ರೀಮಿಯಮ್ ಕ್ರ್ಯಾಶ್ ಆಗಿಬಿಡುತ್ತೆ, ಎಸ್ಪೆಷಲಿ ಆಪ್ಷನ್ ಬೈಯರ್ಸ್ಗೆ. ಸೊ ಆಪ್ಷನ್ ಬೈಯರ್ಸ್ಗೆ ಎಸ್ಪೆಷಲಿ ಎನಿ ಬಿಗ್ ಈವೆಂಟ್ ಡೇ ಇಟ್ಸ್ ಅ ನೈಟ್ ಮೇರ್, ನೆನ್ಪಿಟ್ಕೊಳ್ಳಿ. ಆಪ್ಷನ್ ಸೆಲ್ಲರ್ಸ್ಗೂ ಅಷ್ಟೇ ಇಟ್ಸ್ ಅ ನೈಟ್ ಮೇರ್. ಹೆಡ್ಜಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಬಜೆಟ್ ದಿವಸ ಆಗಲಿ ಎಂಥ ದಿವಸ ಆಗಲಿ ನೀವು ಸರ್ವೈವ್ ಆಗ್ಬೋದು. February 14th ಬರ್ತಾ ಇದೆ ವ್ಯಾಲೆಂಟೈನ್ಸ್ ಡೇ, ಆದರೆ February 1st ಬರ್ತಾ ಇದೆ ಬಜೆಟ್ ಡೇ. ನಿಮ್ಗೆ ಯಾವ್ದು ಇಂಪಾರ್ಟೆಂಟ್? ನೀವು ಟ್ರೇಡರ್ ಆಗಿದ್ರೆ ಡೆಫಿನೆಟ್ಲಿ February 1st ಇಷ್ಟಪಡ್ತೀರಾ. ಸೊ ಹುಷಾರಾಗಿ ಟ್ರೇಡ್ ಮಾಡಿ. February 1st ನಿಮ್ಮ ಒಂದು ಟ್ರೇಡಿಂಗ್ ನಿಮ್ಮ ಇನ್ವೆಸ್ಟಿಂಗ್ ಜರ್ನಿ ಬದಲಾಯಿಸೋ ದಿನ ಇದು. ಸೊ ಆಲ್ ದ ಬೆಸ್ಟ್, ಸೇಫಾಗಿ ಟ್ರೇಡ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.